ಶಿಕಾರಿಪುರ ನಗರ ವ್ಯಾಪ್ತಿಯಲ್ಲಿ ಒಂದು ಮಿಸ್ಸಿಂಗ್ ಪ್ರಕರಣ 3ನೇ ತಾರೀಕು ಜುಲೈ ತಿಂಗಳಲ್ಲಿ ರಿಜಿಸ್ಟರ್ ಆಗುತ್ತೆ. ಸಂಗೀತ ಅನ್ನೋ ಅಪ್ರಾಪ್ತೆ ಇಲ್ಲಿ ನಾನು ಈ ವರ್ಷದ ಸಂಗೀತ ಅನ್ನೋ ಅಪ್ರಾಪ್ತೆ ಸುಮಾರು 16.5 ವರ್ಷ. ಅವಳು ಹೋದ ವರ್ಷ 18/6/2025 ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಅವ್ರ ತಂದೆಯವರು ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಈ ತಿಂಗಳು ಜುಲೈ 3ಕ್ಕೆ ಅವ್ರ ತಂದೆಯವರು ಬಂದು ನಮಗೆ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ. ಆ ಕೇಸಲ್ಲಿ ನಾವು ನಮ್ಮ ಇನ್ವೆಸ್ಟಿಗೇಷನ್ನ ಮುಂದುವರಿಸಿದಾಗ ಈ ಹೆಣ್ಮಗು, ಈ ಅಪ್ರಾಪ್ತೆ ಬಾಲಕಿ ಅದೇ ದಿನ 18/6/2025 ಅಲ್ಲೊಂದು ಯಾವ ಪಿ ಜಿಯಲ್ಲಿ ಇರ್ತಾಯಿತ್ತು ಆ ಪಿ ಜಿಯಲ್ಲೇ ನೇಣಿಗೆ ಶರಣಾಗಿರ್ತಾಳೆ ಅವಳು. ಈ ವಿಚಾರವನ್ನು ಅವರು ಯಾರಿಗೂ ತಿಳಿಸ್ತೇನೆ ಒಂದು 4 ಜನ, ಮೊದಲನೇದಾಗಿ ಪಿ ಜಿ ಓನರ್ ಆದಂಥ ಸೌಭಾಗ್ಯ, ಎರಡನೇದು ಗಂಗಾನಾಯಕ್, ಮೂರನೇದು ರಂಜಿತಾ, ನಾಲ್ಕನೇದು ಪೀರ್ಯಾನಾಯಕ್ ಅಂತ. ಈ 4 ಜನ ಸೇರಿ ಆ ಬಾಡಿಯನ್ನು ಅವರು ಡಿಸ್ಪೋಸ್ ಮಾಡ್ತಾರೆ. ನಮ್ಮ ಸಿದ್ದಾಪುರ ಲಿಮಿಟ್ಸು ಮಾವಿನಗುಂಡಿ ಅಲ್ಲಿಗೆ ಒಂದು ಸೂಟ್ ಕೇಸಲ್ಲಿ ಅವಳ ಬಾಡಿಯನ್ನು ಮಡಚಿ ತೊಗೊಂಡು ಹೋಗಿ ಅಲ್ಲಿ ಡಿಸ್ಪೋಸ್ ಮಾಡ್ತಾರೆ. ಡಿಸ್ಪೋಸ್ ಮಾಡಿದ ನಂತರ ಅದ್ರ ಬಗ್ಗೆ ಒಬ್ರಿಗೊಬ್ಬರು ಬೇರೆ ಎಲ್ಲೂ ಮಾತಾಡೋದು ಬೇಡ ಅಂತ ಹೇಳಿಬಿಟ್ಟು ಇದ್ರ ಬಗ್ಗೆ ಎಲ್ಲೂ ಆಚೆ ಪ್ರಸ್ತಾಪ ಆಗಲಿಲ್ದಂಗೆ 1 ವರ್ಷದ ಗಟ್ಟಲೆ ಅವರು ನೋಡ್ಕೊತಾರೆ. ತದನಂತರ ನಾವು ಇನ್ವೆಸ್ಟಿಗೇಷನನ್ನು ಮುಂದುವರಿಸಿದಾಗ ಈ ಅವಳದು ನಾವು ನಮ್ಮ ಟೆಕ್ನಿಕಲ್ ಎವಿಡೆನ್ಸಲ್ಲಿ ಅವಳು 1 ವರ್ಷದಿಂದ ಫೋನ್ ಯೂಸ್ ಮಾಡಿರೋದಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ಅದನ್ನೇ ನಾವು ಮುಂದುವರಿಸ್ತಿ ಹೋದಾಗ ಕೊನೆಗೆ ಯಾರ ಹತ್ರ ಮಾತಾಡಿದ್ರು, ಈ ರಂಜಿತಾ ಅನ್ನೋರು ಜೊತೆ ಅವಳು ಹಿಂದೆ ಮಾತಾಡಿದ್ಲು. ಅವ್ರನ್ನ ನಾವು ಒಂದು ಸ್ವಲ್ಪ ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡಿದಾಗ ಈ ಯಾರು ರಂಜಿತಾ ಇದ್ದಾರೆ ಮತ್ತು ಸೌಭಾಗ್ಯ ಅವರಿದ್ದಾರೆ, ಆಮೇಲೆ ಈ ಗಂಗಾನಾಯಕ್, ಪೀರ್ಯಾನಾಯಕ್, ಈ 4 ಜನನೂ ಈ ಬಾಡಿ ಡಿಸ್ಪೋಸಲ್ಲಿ ಇನ್ವಾಲ್ವ್ ಆಗಿರೋದು ನಮಗೆ ಗೊತ್ತಾಗುತ್ತೆ. ಅವಳು ನೇಣು ಹಾಕ್ಕೊಳೋದಕ್ಕೆ ಮುಖ್ಯವಾದ ರೀಸನ್ನು ಈ ಯಾರು ರಂಜಿತಾ ಮತ್ತು ಸೌಭಾಗ್ಯ ಅವರು ಒಬ್ರಿಗೊಬ್ಬರ ಬಗ್ಗೆ ಸ್ವಲ್ಪ ಚಾಡಿ ಹೇಳೋದನ್ನು ಈ ಅಪ್ರಾಪ್ತೆ ಅವರು ಮಾಡಿರ್ತಾಳೆ. ಆ ವಿಚಾರ ಇವ್ರ ಮುಂದೆ ಅವ್ರಿಗೆ ಹೇಳೋದು, ಅವ್ರ ಮುಂದೆ ಇವ್ರಿಗೆ ಹೇಳೋದು. ಇದನ್ನು ಪ್ರಶ್ನೆ ಮಾಡೋದಕ್ಕೆ ಈ 3 ಜನ, ಸೌಭಾಗ್ಯ, ಆಮೇಲೆ ಗಂಗಾನಾಯಕ್ ಮತ್ತು ರಂಜಿತಾ, 3 ಜನ ಇದ್ರ ಬಗ್ಗೆ ಅವಳಿಗೆ ಕೆಳಗಡೆ ಪಿ ಜಿ ಕೆಳಗೆ ಇರುವಂತಹ ಒಂದು ಸಲೂನಲ್ಲೇ, ಒಂದು ಬ್ಯೂಟಿ ಪಾರ್ಲರಲ್ಲೇ ಅವಳಿಗೆ ತಾಕೀತು ಮಾಡ್ತಾರೆ, ಯಾಕೆ ಈ ಥರ ಮಾಡಿದೆಯಾ ಅಂತ ಹೇಳಿ. ಅಲ್ಲಿ ಒಂದು ಮಾತಿನ ಚಕಮಕಿ ಕೂಡ ಆಗುತ್ತೆ, ಅಲ್ಲಿ ಒಂದು ಅಸಾಲ್ಟ್ ಕೂಡ ಆಗುತ್ತೆ ಅವಳ ಮೇಲೆ. ಈ ಥರ ನೀನು ಎಲ್ಲ ಸುಳ್ಳು ಹೇಳ್ತಾ ಇದೆಯಾ, ನಮ್ಮ ಮರ್ಯಾದೆ ತೆಗಿತಾ ಇದೆಯಾ ಅಂತ ಗಂಗಾನಾಯಕ್, ಸೌಭಾಗ್ಯ, ರಂಜಿತಾ 3 ಜನ ಅವ್ರ ಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ ಅವ್ರಿಗೆ ಬೇಜಾರಾಗ್ಬಿಟ್ಟು ಅವಳು ಇಮಿಡಿಯೇಟಾಗಿ ಮೇಲೆ ಹೋಗಿ ನೇಣಿಗೆ ಶರಣ ಹಾಕ್ತಾಳೆ. ಇದನ್ನು ತಿಳಿದ ನಂತರ ಇವರು ಪೊಲೀಸ್ಗೆ ಇಂಟಿಮೇಷನ್ ಕೊಡ್ದಲೆ ಬಾಡಿಯನ್ನು ಆವತ್ತು ರಾತ್ರಿ ಈ ಪೀರ್ಯಾನಾಯಕನ್ನು ಕರೆಸ್ಕೊಂಡು ಒಂದು ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಒಂದು ಸೂಟ್ ಕೇಸಲ್ಲಿ ಬಾಡಿಯನ್ನು ತೊಗೊಂಡು ಅಲ್ಲಿ ಡಿಸ್ಪೋಸ್ ಮಾಡಿದ್ದಾರೆ. ಸದ್ಯಕ್ಕೆ ನಮಗೆ ಬಾಡಿ ಕಂಟೆಂಟ್ಸ್ ಸಿಕ್ಕಿದೆ, ಅದನ್ನು ನಾವು FSLಗೆ ಕಳಿಸ್ಕೊಟ್ಟಿದ್ದೀವಿ. ಡಾಕ್ಟ್ರು ಕೂಡ ಅದನ್ನು ಪರಿಶೀಲನೆಯನ್ನು ಮಾಡಿದ್ದಾರೆ. ಅದರಲ್ಲಿ ಬೇರೆ ಇನ್ನೂ ಏನು ನಮಗೆ ಎವಿಡೆನ್ಸ್ ಸಿಗುತ್ತೆ ಅದರ ಮೇಲೆ ನಾವು ಮುಂದುವರಿಸ್ತೀವಿ ನಮ್ಮ ಇನ್ವೆಸ್ಟಿಗೇಷನ್ನ. ಇದು ಆಗಿ ಸುಮಾರು 1 ವರ್ಷ ಕಳೆದಿದೆ. ಇದು ಮಿಸ್ಸಿಂಗ್ ಪ್ರಕರಣವನ್ನು ಏನು ನಮ್ಮ ಇನ್ಸ್ಪೆಕ್ಟ್ರು, DSP ಅವರು ಮತ್ತು ಸಬ್ ಇನ್ಸ್ಪೆಕ್ಟ್ರು ಆ್ಯಂಡ್ ಆಲ್ ಸ್ಟಾಫ್ ಚುರುಕಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡಿ ಈ ಒಂದು ಸತ್ಯತೆಯನ್ನು ಆಚೆ ತೆಗೆದಿದ್ದಾರೆ. ಇನ್ನೂ ಇನ್ವೆಸ್ಟಿಗೇಷನಲ್ಲಿ ಬಾಕಿ ಇರೋದರಿಂದ ಬೇರೆ ಏನಾದರೂ ಸತ್ಯಾಸತ್ಯತೆಗಳು ಆಚೆ ಬಂದರೆ ಅದನ್ನು ನಾವು ಪರಿಶೀಲನೆ ಮಾಡಿ ಕಾನೂನಾತ್ಮಕ ಕ್ರಮವನ್ನು ತಗೊತೀವಿ.